ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆಣ್ಣೆನ ಸುಲಭವಾಗಿ ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು 2 ವೀಕ್ಸಿಂದ ಕೆನೆಯನ್ನು ಸೇರಿಸಿಡ್ತಾ ಇದ್ದೆ, ಫ್ರೀಝರಲ್ಲಿ ಹಾಕಿದ್ದೆ. ಇದರಲ್ಲಿ ನಾನು ಓನ್ಲಿ ಬರೀ ಕೆನೆಯನ್ನಷ್ಟೇ ಇಟ್ಟಿದ್ದೀನಿ. ಅದ್ರ ಜೊತೆ ಹಾಲನ್ನೆಲ್ಲ ಹಾಕಬಾರ್ದು. ತಿಕ್ಕಾಗಿ ಏನು ಕೆನೆ ಮೇಲೆ ಬರುತ್ತೋ ಅದನ್ನಷ್ಟೇ ಸೇರಿಸಿಟ್ಕೊಂಡಿದ್ದು. ಫ್ರೀಝರಿಂದ 1-2 ಅವರ್ಸ್ 3 ಅವರ್ಸ್ ಮೊದಲು ತೆಗೆದಿಟ್ಕೊಳ್ಳಿ. ಆದರೆ ಆವಾಗದು ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗೋ ಥರ ಆಗಿರಬೇಕು ಟೆಂಪ್ರೇಚರು. ಆಮೇಲೆ ಇದಕ್ಕೆ 1 ಸ್ಪೂನ್ನ ತಗೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿದ್ರೆ, ಈಗ ತೋರಿಸ್ತಾ ಇದ್ದೀನಲ್ವ ಆ ಥರ ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗಿಬಿಟ್ಟು ನಿಧಾನಕ್ಕೆ ಬೆಣ್ಣೆ ಬರೋಕ್ಕೆ ಶುರು ಆಗಿಬಿಡತ್ತೆ. ನಾವೇನಾದರೂ ಜೋರಾಗಿ ಫಸ್ಟಲ್ಲೇ ಶುರುನಲ್ಲಿ ಜೋರಾಗಿ ಮಿಕ್ಸ್ ಮಾಡಿಬಿಟ್ರೆ ಕ್ರೀಮ್ ಆಗಿಬಿಡುತ್ತೆ. ಅದೊಂದು ಗಮನ ಇಟ್ಕೊಳ್ಳಿ. ಇದರಲ್ಲಿ ಎರಡನ್ನೇ ಗಮನ ಇಟ್ಕೋಬೇಕು. ಒಂದು ಜೋರಾಗಿ ಸ್ಟಾರ್ಟ್ ಮಾಡಬಾರ್ದು ಮಿಕ್ಸ್ ಮಾಡೋಕ್ಕೆ. ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ಬೆಣ್ಣೆ ಆಗಿ ಒಂದು 10-15 ರೌಂಡ್ಸಲ್ಲೇ ಬೆಣ್ಣೆ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈಗ ನಾನು ಮಾಡ್ತಾಯಿದ್ದಾಗ ಕಾಣಿಸ್ತಾ ಇದೆಯಲ್ಲ, ಆ ಥರ ಆಗುತ್ತೆ. ಅದು ಒಂದು ಗಮನ ಇಡಬೇಕು. ಇನ್ನೊಂದು, ಕೆನೆನಷ್ಟೇ ನಾವು ಸ್ಟೋರ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ತಿಕ್ ಹಾಲಿದೆ ಅಂತ ಹಾಕ್ಕೊಂಡ್ಬಿಟ್ರೆ ಈ ಥರ ಮೆಥಡಲ್ಲಿ ಬರೋದು ತುಂಬ ಕಷ್ಟ ಆಗುತ್ತೆ. ಅದು ಬರೀ ಕೆನೆ ಇಟ್ಕೊಂಡ್ರೆ 2-3 ನಿಮಿಷದಲ್ಲೆಲ್ಲ ನಿಮಗೆ ಕೆನೆಯಿಂದ ಬೆಣ್ಣೆ ಸಪ್ರೇಟ್ ಆಗಿಬಿಡುತ್ತೆ. ಸ್ವಲ್ಪ ಬೆಣ್ಣೆ ಸಪ್ರೇಟ್ ಆಗ್ತಾ ಇದ್ದಾಗ ನಾವು ಮತ್ತು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೂ ಏನೂ ಅದು ಕ್ರೀಮ್ ಆಗಲ್ಲ, ಬೆಣ್ಣೆನೇ ಆಗಿರುತ್ತೆ. ಈ ಥರ ಡಬ್ಬಿ ಇದ್ದರೆ ತುಂಬ ಸುಲಭದಲ್ಲಿ ಬೆಣ್ಣೆ ತೆಗಿಬೋದು. ನೀವು ಒಂದು ಸಲ ಟ್ರೈ ಮಾಡಿ.